ಪಂಚಕಲ್ಯಾಣಕ ಮಹಾಮಹೋತ್ಸವ ಯಾಕೆ ಮಾಡಬೇಕು ಸ್ಪಷ್ಟೀಕರಿಸಿರಿ. ಹೇ ಭವಿ ಜೀವಾತ್ಮವು, ನೀವೆಲ್ಲ ಹುಂಡಾ ಅವಸರಮಯ ಪಂಚಮ ಕಾಲದಲ್ಲಿ ಬದುಕ್ತಾ ಇದ್ದೀವಿ. ಈ ಕಾಲದಲ್ಲಿ ಭರತ ಮತ್ತು ಐರಾವತ ಕ್ಷೇತ್ರಗಳಲ್ಲಿ ಸಾಕ್ಷಾತ್ ತೀರ್ಥಂಕರರ 5 ಕಲ್ಯಾಣಕಗಳು ಆಗೋದಿಲ್ಲ. ಈಗಾಗಲೇ 24 ತೀರ್ಥಂಕರ ಪೈಕಿ 24 ತೀರ್ಥಂಕರು 5 ಕಲ್ಯಾಣಕ ಮುಗಿದು ಅವರು ಜೀವನ್ ಮುಕ್ತಿಯನ್ನ ಪ್ರಾಪ್ತ ಮಾಡಿಕೊಂಡಾರ. ಪರಮ ಪವಿತ್ರ ಪದವಾಗಿರ್ತಕ್ಕಂತಹ ಮೋಕ್ಷ ಪದವಿಯನ್ನ ಪ್ರಾಪ್ತ ಮಾಡಿಕೊಂಡಾರ. ಈ ವರ್ತಮಾನ ಕಾಲದಲ್ಲಿ ತೀರ್ಥಂಕರರ ಸಾಕ್ಷಾತ್ ಕಲ್ಯಾಣಕಗಳು ಆಗದೆ ಇದ್ರೂ ಸಹ ತೀರ್ಥಂಕರರ ಜಿನ ಪ್ರತಿಮೆಗಳ, ಜಿನಬಿಂಬಗಳ, ಜಿನ ಮೂರ್ತಿಗಳ ಪಂಚ ಕಲ್ಯಾಣಕಗಳನ್ನ ಮಾನವರಾದಂಥ ಈ ಮನುಷ್ಯ ಕುಲದಲ್ಲಿ ಜನಿಸಿರ್ತಕ್ಕಂಥ ಯಾರು ವ್ರತಿಯಾಗಿ ಮಹಾವ್ರತಿಯಾಗಿ ಆತ್ಮನನ್ನ ಪರಮಾತ್ಮ ಮಾಡಬೇಕು ಅಂತಕ್ಕಂಥ ಮನೋಭಾವನೆಯನ್ನ, ಕಾಮನೆಗಳನ್ನ, ಸದ್ಭಾವನೆಗಳನ್ನ ಹೊಂದ್ಯಾರ ಅಂತ ಭವ್ಯಾತ್ಮರುಗಳು ಚತುರ್ಥ ಕಾಲದಲ್ಲಿ ಆಗ್ತಕ್ಕಂಥ ತೀರ್ಥಂಕರ ಕಲ್ಯಾಣಕಗಳನ್ನು ಅನುಸರಿಸಿ ವರ್ತಮಾನ ಕಾಲದಲ್ಲಿ ಜಿನ ಬಿಂಬಗಳ ಪ್ರಾಣ ಪ್ರತಿಷ್ಠಾಪನೆ ಮಾಡತಕ್ಕಂಥ ಪರಂಪರೆಯನ್ನ ನಾವು ಆರ್ಷ ಪರಂಪರೆ ಎಂದು ಕರೆಯುತ್ತೇವೆ. ಇದು ಈ ಕಾಲದಲ್ಲಿ ಮಾತ್ರ ಅಲ್ಲ, ಅನಾದಿ ಕಾಲದಿಂದ ಅನಂತ ಕಾಲವರೆಗೆ ಅವಿರತ ರೂಪವಾಗಿ ನಡೀತಕ್ಕಂಥ ಕ್ರಿಯೆ. ಚತುರ್ಥ ಕಾಲದಲ್ಲಿ ಸಾಕ್ಷಾತ್ ತೀರ್ಥಂಕರರು ಕಲ್ಯಾಣ ಆಗ್ತಾವ, ಅದರ ಪಂಚಮ ಕಾಲದಲ್ಲಿ ತೀರ್ಥಂಕರ ಅವತಾರ ಆಗೋದಿಲ್ಲ. ನಿಯಮ ಅದ. ಒಂದು ದಿವಸನಲ್ಲಿ ಹೆಂಗೆ 24 ತಾಸು ಇರ್ತಾವು, 25 ತಾಸು ಇದ್ದದ ದಿವಸ ಇದುವರೆಗೆ ನೋಡಿಲ್ಲ ಯಾರು. 23 ತಾಸದ ದಿವಸ ನೋಡಿರಿ ಇಲ್ಲ. 24 ತಾಸು ಇದು ಪ್ರಕೃತಿಯ ನಿಯಮ, ಇದು ನಿಸರ್ಗದತ್ತ ನಿಯಮ, ಇದು ಕಾಲ ಧರ್ಮದ ನಿಯಮ. ತಿಳಿಯಾಗೈತಿ ನಿಮಗ? ಧರ್ಮಚಕ್ರ, ಕರ್ಮಚಕ್ರ, ಕಾಲಚಕ್ರ ಇವು ಅವಿರತ ರೂಪದಲ್ಲಿ ಚಲನದಲ್ಲಿರ್ತಾವ. ಅನಾದಿ ಕಾಲದಿಂದದವು ಅನಂತ ಕಾಲದವರೆಗೆ. ನಾವಿರದೇ ಇರಲಿ, ನಾವಿರೋಕ್ಕಿಂತ ಮುಂಚೆನೂ ಧರ್ಮ ಇತ್ತು, ನಾವಿದ್ದಾಗೂ ಧರ್ಮತಿ, ನಾವಿಲ್ಲಿಂದ ಹೋದ ನಂತರನು ಧರ್ಮ ಇರ್ತೈತೆ. ಧರ್ಮವನ್ನ ಯಾರೂ ರಚನೆ ಮಾಡಿಲ್ಲ. ಧರ್ಮ ಶಾಶ್ವತವಾಗಿರ್ತಕ್ಕಂಥ ತೀರ್ಥ. ಧರ್ಮ ಅದು ಅನಾದಿ ಅನಂತವಾಗಿರ್ತಕ್ಕಂಥ ದ್ರವ್ಯ. ಯಾವ ಪ್ರಕಾರ 6 ದ್ರವ್ಯಗಳಲ್ಲಿ ಧರ್ಮ ದ್ರವ್ಯವನ್ನು ನಾವು ಕಾಣ್ತೀವಿ, ಅದು ಶಾಶ್ವತ. ಹಾಗೆ ಜಿನಧರ್ಮವೂ ಶಾಶ್ವತ. ಜಿನಧರ್ಮವನ್ನ ಯಾರನ್ನೂ ರಚನೆ ಮಾಡಿಲ್ಲ, ಅದು ಅನಾದಿ ನಿಧನವಾಗಿರ್ತಕ್ಕಂಥ ಶಾಶ್ವತ ಧರ್ಮ. ಆ ಧರ್ಮ ಪರಂಪರೆಯಲ್ಲಿ ಆಧ್ಯಾತ್ಮವನ್ನು ಅಳವಡಿಸ್ಕೊಂಡು ನಮ್ಮ ಆತ್ಮನೂ ಸಹ ಅಂತ ಪರಮ ಕಲ್ಯಾಣಗಳನ್ನು ಪ್ರಾಪ್ತಿ ಮಾಡ್ಕೋಬೇಕು. ಈ ಒಂದು ಒಳ್ಳೆಯ ಸದ್ಭಾವನೆ. ಇನ್ನೊಂದು, ನಾವು ಗಳಿಸಿರ್ತಕ್ಕಂತಹ ನ್ಯಾಯೋಪಾರ್ಜಿತ ಸಂಪತ್ತಿಯನ್ನ, ಚಂಚಲವಾಗಿರ್ತಕ್ಕಂಥ ಲಕ್ಷ್ಮಿಯನ್ನ ಸತ್ಕಾರ್ಯದಲ್ಲಿ ತೊಡಸುವಂತ ಒಂದು ಕ್ರಿಯಾಕನು ಇದಕ್ಕೆ ನಾವು ಪಂಚಕಲ್ಯಾಣದ ಸದುಪಯೋಗ ಅಂತ ಕರಿತೀವಿ. ಅದಕ್ಕೆ ಈ ಕಾಲದಲ್ಲಿ ತೀರ್ಥಂಕರ ಅವತಾರ ಆಗೋದಿಲ್ಲ ಅನ್ನೋದ್ರಿಂದ ನಾವು ತೀರ್ಥಂಕರದಿಂದ ವಂಚಿತ ಆಗಬಾರ್ದು. ಈ ಸದ್ಭಾವನೆ ಇಟ್ಟುಕೊಂಡ ಹೆಂಗ ಅಷ್ಟ ಮಂಗಲದೊಳಗ ಒಂದು ದರ್ಪಣ ಮಂಗಲದ. ದರ್ಪಣ ಅಂದ್ರೆ ಕನ್ನಡಿ. ಸುರ್ಗಿ ಕೊಡಾಕ ಸಹಿತ ಕಂಡಾಗ ಕೊಡ್ತೀರಿ ಹಿಂದಕಿನ ಹಿರಿಯಾರು. ಮದುವೆ ಮಾಡಾಗ ಸುರ್ಗಿ ಒಯ್ತಿರಲ್ಲ, ಸುರ್ಗಿ ಆ ಸುರ್ಗ್ಯಾಗ ಕನ್ನಡಿ ಕೊಡ್ತಿದ್ರು, ಕನ್ನಡಿ ಸಹಿತ. ಈಗ ಏನೋ ಬಂದಾವ, ಗಂಗಾ ಜಮುನಾಥ, ರಾಜಾ ರಾಣಿ ಅತ್ತ ಏನೇನೋ ಬಂದಾವ್. ಟ್ರೇಜರಿ ಕೊಡ್ತಾರ, ದೊಡ್ಡ ಕಂಡ ನಿತ್ರು ಎಲ್ಲ ಕಾಣಂಗ. ನೋಡ್ರಿ, ಕನ್ನಡಿ ಕೊಡು ಪರಂಪರೆ ಯಾಕೆ ಬತ್ತು? ಜೈನ ಧರ್ಮದಲ್ಲಿ ಅಷ್ಟ ಮಂಗಲಗಳ ಒಂದು ಮಂಗಲ ದರ್ಪಣ. ಕನ್ನಡಿಯನ್ನು ಕೊಡ್ತಕ್ಕಂಥ ಸಂಬಂಧ ಯಾಕೆ ಬತ್ತು ಅಂತ ಕೇಳಿದ್ರ, ಕನ್ನಡಿಯಲ್ಲಿ ನಮ್ಮ ಮುಖವನ್ನು ನೋಡ್ತಕ್ಕಂಥ ಸಂದರ್ಭದಲ್ಲಿ ಈ ಆತ್ಮನಿಗೆ ವೈರಾಗ್ಯ ಉತ್ಪತ್ತಿ ಆಗಕ್ಕೆ ಕಾರಣದ.
ಕನ್ನಡಿ ನೋಡು ಸಹಿತ ಮಂಗಲ ಅಂತಂದ್ರ ಅದಕ್ಕೆ ಅಷ್ಟ ಮಂಗಲದೊಳಗೊಂದು ಮಂಗಲ ಕನ್ನಡಿ ಅರ್ಥಾತ್ ದರ್ಪಣ. ಅದಕ್ಕೆ ನಮ್ಮ ಆಚಾರ್ಯ ಸಮಂತ ಬದ್ಧರು ನಮಶ್ರೀ ವರ್ಧಮಾನಾಯ ನಿರ್ಧೂತ ಕಲೀಲಾತ್ಮನೆ ಸಾಲೋಕಾನಾಂ ತ್ರಿಲೋಕಾನಾಂ ಗೆದ್ದಿದ್ಯಾ ದರ್ಪಣಾಯತೆ. ಕನ್ನಡಿಗೆ ಉದಾಹರಣೆ ತಗೊಂಡ ಆಚಾರ್ಯ ಸಮಂತ ಬದ್ಧರು ರತ್ನ ಕರ್ಣಕ ಸಾವಕಾಚಾರ ಗ್ರಂಥದೊಳಗ ಮಂಗಲಾಚರಣೆ ಮಾಡ್ಯಾರು, ಮಹಾವೀರ ಭಗವಂತನ ಸ್ಮರಣೆ ಮಾಡ್ಯಾರು. ಹೆಂಗ ಕನ್ನಡಿ ಒಳಗ ನಮ್ಮ ಪ್ರತಿಬಿಂಬ ಸ್ಪಷ್ಟವಾಗಿ ನಮಗ ಗೋಚರ ಆಗ್ತದ, ಹಂಗ ತೀರ್ಥಂಕರರ ಕಲ್ಯಾಣಕಗಳಲ್ಲಿ ನಾವು ಬಲೆ ವರ್ತಮಾನದಲ್ಲಿ ಪಾಷಾಣವನ್ನ ಪಾಷಾಣಾತ್ ಮಾಡ್ತಾ ಇದ್ದೀವಿ, ಕಂಕರವನ್ನ ಶಂಕರ್ ಮಾಡ್ತಾ ಇದ್ದೀವಿ, ಕಲ್ಲಿಗೆ ಸಂಸ್ಕಾರ ಕೊಟ್ಟ, ಶಿಲೆಗೆ ಸಂಸ್ಕಾರ ಕೊಟ್ಟ, ಅದನ್ನ ಪ್ರತಿಷ್ಠಾಪನಾ ಮಾಡಿ ಸಾಕ್ಷಾತ್ ಜಿನೇಂದ್ರ ಭಗವಂತಂತ ಪೂಜಾ ಮಾಡ್ತಾ ಇದ್ದೀವಿ. ಇದು ಕಾಲ್ಪನಿಕ ಅಲ್ಲ, ಇದು ತದಾಕಾರ ಸ್ಥಾಪನಾ ಮತ್ತು ಅತದಾಕಾರ ನಿಕ್ಷೇಪದ ಅಪೇಕ್ಷಾದಿಂದ ಹೇಳರು. ಎರಡು ಪ್ರಕಾರ ನಿಕ್ಷೇಪಗಳನ್ನ ಹೇಳರು, ತದಾಕಾರ ಮತ್ತು ಅತದಾಕಾರ ಸ್ಥಾಪನಾ. ಉದಾಹರಣೆ, ರಾಜನ ಮಗ ಅದನು, ಅವ್ ರಾಜ್ಕುಮಾರ ಅಂತ ಕರೀತಾರು. ರಾಜ್ಕುಮಾರ ಡಾಕ್ಟರ್ ರಾಜ್ಕುಮಾರ್ ಅವರ ಇವರು ರಾಜ್ಕುಮಾರ ರಾಜನ ಮಗ ಅಲ್ಲ, ಫಿಲ್ಮ್ ಆಕ್ಟರ್ ಅವರು. ರಾಜನ ಪಾತ್ರ ಮಾಡ್ರು, ರಂಕನ ಪಾತ್ರ ಮಾಡ್ರು, ವಿಲನ್ ಪಾತ್ರ ಮಾಡ್ರು, ಹೀರೋ ಪಾತ್ರ ಮಾಡ್ರು, ಎಲ್ಲ ಪಾತ್ರವನ್ನು ಮಾಡ್ರು. ಕನ್ನಡದಾಗ ಒಂದು ಮಾತು ಅಂತಾರ, ಆಡ್ ಮುಟ್ಲಾರ್ದ ಸಸಿ ಇಲ್ಲತ್ತ, ರಾಜ್ಕುಮಾರ್ ಮಾಡ್ಲಾರ್ದ ಪಾತ್ರ ಇಲ್ಲತ್ತ, ಎಲ್ಲ ಪ್ರಕಾರ ಪಾತ್ರ ಮಾಡುವಂತ. ಹಂಗಿಲ್ಲಿ ನಮ್ಮ ಆಗಮಗಳಲ್ಲಿ ಹೇಳ್ತಾರೋ ತದಾಕಾರ ನಿಕ್ಷೇಪ. ಆ ಭಗವಂತರು ಹಿಂಗಿದ್ರು, ಹೆಂಗಿದ್ರು? ಪರಮ ವೀತರಾಗರು. ಮೂರ್ತಿ ವೀತರಾಗೈತಿ, ವೀತರಾಗ ಮುದ್ರಾದಾಗೈತಿ. ಎಡಗೈ ಮ್ಯಾ ಬಲಗೈ ಇಟ್ಟು ಪದ್ಮಾಸನದಾಗ ನಾಸಿಕಾ ದೃಷ್ಟಿ ಇಟ್ಕೊಂಡು ಹಸನ್ಮುಖಿಯಾಗಿ ಪ್ರತಿಮಾ ಅದ. ಪದ್ಮಾಸನ ಇರಲಿ ಕಡಗಾಸನ ಇರಲಿ, ಎಲ್ಲ ಪ್ರತಿಮೆಗಳು ನಾಸಿಕಾಗೃತಿ ಹಸನ್ಮುಖಿ. ಆದ್ರ ಆ ವೀತರಾಗಿ ಚೆವಿ ಇರ್ತಕ್ಕಂಥ ಮೂರ್ತಿಗೆ ನಾವು ಗರ್ಭ ಕಲ್ಯಾಣ ಸಂಸ್ಕಾರ ಮಾಡ್ತೀವಿ, ಜನ್ಮ ಕಲ್ಯಾಣ ಸಂಸ್ಕಾರ ಮಾಡ್ತೀವಿ, ದೀಕ್ಷಾ ಕಲ್ಯಾಣ ಸಂಸ್ಕಾರ ಮಾಡ್ತೀವಿ, ಕೈವಲ್ಯಾನ್ ಕಲ್ಯಾಣ ಸಂಸ್ಕಾರ ಮಾಡ್ತೀವಿ, ಕೊನೆಗೆ ಮೋಕ್ಷ ಕಲ್ಯಾಣದು ಸಹ ಸಂಸ್ಕಾರ ಮಾಡ್ತೀವಿ. ಈ 5 ಕಲ್ಯಾಣಕಗಳ ಸಂಸ್ಕಾರ ಆಗಾಗ ಲಕ್ಷ ಕೊಟ್ಟು ಕೇಳ್ರಿ, ಯಾವಾಗ ಕೇವಲ್ಯಾನ ಸಂಸ್ಕಾರ ಆಗ್ತದ, ಅರ್ಹಂತ ಆಗ್ತಾರಲ್ಲ, ಆ ಸಮಯದಾಗ ಭಗವಂತರ ಮೂರ್ತಿ ವೇದಿ ಮ್ಯಾಲ ಪ್ರತಿಷ್ಠಾಪನಾ ಮಾಡೋ ಪರಂಪರಾ ಐತಿ. ಮೋಕ್ಷಕ್ಕೆ ಹೋದ ನಂತರ ಅಲ್ಲ. ಕೇಳ್ರಿ, ಮಂದಿರದೊಳನ ಏನು ಭಗವಂತನ ಕುಣಿಸಿದೀವಿ, ಅದು ಸಿದ್ಧ ಪ್ರತಿಮಾ ಅಲ್ಲ, ಅದು ಅರಿಹಂತ ಪರಮೇಷ್ಠಿ. 2 ಲಕ್ಷ ಕೊಟ್ಟ. ಪಂಚಕಲ್ಯಾಣ್ ಸದುದ್ದೇಶದ ಮುಖ್ಯ ಉದ್ದೇಶ ಏನು? ಈ ಕಾಲದಾಗ ತೀರ್ಥಂಕರ ಆಗೋದಿಲ್ಲ ಅನ್ಬೇಕು. ತೀರ್ಥಂಕರ ಹೆಂಗಿದ್ರತ್ ನಾವು ಹೆಂಗ್ ಮಾಡೋದು ತಿಳ್ಕೋದು? ಆ ಭಾವನೆಗಳನ್ನ ಹೆಂಗ ನಾವು ಮನಸ್ಸಿನಾಗ ತುಂಬ್ಕೋಬೇಕು? ಇತಿಹಾಸವನ್ನ ದರ್ಶಿಸ್ತಕ್ಕಂಥ ಪಿಕ್ಚರ್ ಅರ್ಥಾತ್ ಫಿಲ್ಮ್ಗಳ ಮಾಧ್ಯಮದಿಂದ ಸತ್ಯ ಹರಿಶ್ಚಂದ್ರ ಹೀಗಿದ್ರು, ಶ್ರೀರಾಮಚಂದ್ರ ಹೀಗಿದ್ರು, ಭರತ ಬಾಹುಬಲಿ ಹೀಗಿದ್ರು. ಯಾವ ಪ್ರಕಾರ ಚಲನಚಿತ್ರಗಳ ಮಾಧ್ಯಮದಿಂದ ಅವ್ರ ಪರಿಚಯವನಿಗೆ ನಾವು ಜಗತ್ತಿಗೆ ಕೊಡ್ತೀವಿ, ಅದೇ ರೀತಿ ಪ್ರಾಣ ಪ್ರತಿಷ್ಠಾ ಮಾಧ್ಯಮದಿಂದ ಪಂಚ ಕಲ್ಯಾಣಕಗಳ ಉತ್ಸವಗಳಿಂದ ನಮ್ಮ ತೀರ್ಥಂಕರು ಹೆಂಗಿದ್ರು, ಅವ್ರ ವೈಭವ ಹೆಂಗಿತ್ತು, ದೇವತೆಗಳು ಬಂದು ಯಾವ ರೀತಿ ಅವರು ಕಲ್ಯಾಣಕಗಳ ಮಾಡ್ತಿದ್ರು, ಇದರ ವರ್ಣನೆ ಮಾಡೋ ಸಲುವಾಗಿ ಇವತ್ತು ಪಂಚಮ ಕಾಲದಲ್ಲಿ ಸಹ ನಾವು ಸೌಧರ್ಮೇಂದ್ರ, ಗಣಪತಿ ಕುಬೇರ, ತೀರ್ಥಂಕರ ಮಾತಾಪಿತಾ, ಸುವರ್ಣ ಸೌಭಾಗ್ಯವತಿ ಆದಿ ಸವಾಲುಗಳು ಹಿಡಿದ ಆ ಪಾತ್ರಗಳನ್ನ ಮಾಡಿ ತೀರ್ಥಂಕರ ಪ್ರತಿಮಾ ಸಂಸ್ಕಾರ ಕೊಟ್ಟ ಅವ್ರನ್ನ ತಲಕ ಸ್ಥಾಪನಾ ನಿಕ್ಷೇಪದಿಂದ ಅರಿಹಂತ ರೂಪದಾಗ ಪರಮೇಶ್ವರಿ ರೂಪದಾಗ ನಾವು ಕಾಣ್ತೀವಿ. ಇದು ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ಜೈನ ಧರ್ಮದಲ್ಲಿ ಸಂಸ್ಕಾರಕ್ಕಂತೂ ಅತಿ ಮಹತ್ವ ಕೊಟ್ಟವರು. ಅತಿ ಅಂದ್ರೆ ಅತಿಯಾದಂತ ಮಹತ್ವ. ಆಚಾರ್ಯ ಭಗವಾನ್ ವಿದ್ಯಾಸಾಗರ್ ಹೇಳ್ತಾರೆ, ಬೇಟಾ रोटी पकती हैं तपने के बाद, रोटी पकती है तपने के बाद, सोना चमकता है तपने के बाद, सोना चमकता है तपने के बाद, हीरा चमकता है घिसने के बाद, हीरा चमकता है घिसने के बाद, मेहंदी रंग लाती हैं सूखने के बाद, मेहंदी रंग लाती हैं सूखने के बाद. उसी प्रकार
जीवन में रंग लाता है उत्तम संस्कारों के बाद। जब तक संस्कार नहीं हो पाता तब तक आत्मा पवित्र परमात्मा नहीं बन सकता। चाहे साक्षात जीवंत तीर्थंकर हो, तीर्थंकर की प्रतिमा हो, अगर उस प्रतिमा का परम कल्याण होना है तो उस प्रतिमा पर संस्कार होना जरूरी है। ಸಂಸ್ಕಾರ ಸಂಸ್ಕಾರ ಕೊಡೋದ್ರಿಂದ ಹಾಳಿ ಹಾಳಾಗಂಗಿಲ್ಲ. ಸಂಸ್ಕಾರ ಕೊಡೋದ್ರಿಂದ ಹಾಳಾಗಂಗಿಲ್ಲ. ಸಂಸ್ಕಾರ ಕೊಟ್ರ ಹಾಳಿ ಶಾಸ್ತ್ರ ಆಗ್ತದ, ದಿನ ಗ್ರಂಥ ಆಗ್ತದ. ಇದು ಸಂಸ್ಕಾರದ ಪ್ರಭಾವ. ನಂಗೆ ಹೇಳ್ರಿ, ಶಾಸ್ತ್ರಕ್ಕೇನು ಪ್ರಾಣ ಪ್ರತಿಷ್ಠಾ ಮಾಡ್ತೀವೇನ? ಮತ್ತೆ ಶಾಸ್ತ್ರಕ್ಕೆ ಯಾಕೆ ಕಾಲು ಬೀಳ್ಬೇಕ್ರಿ? ಉತ್ತರ ಕೊಟ್ರಂಗ ಪಟ್ಟ ಬಾ ಜನ ತರ್ಕ ಮಾಡ್ತಾರ, ಕುತರ್ಕ ಮಾಡ್ತಾರ. ಏನು ಕಲ್ಲ ಪಂಚಕಾಲ ಮಾಡ್ರಿ, ದೇವ್ರು ಬರ್ತಾರೆ ಅಂದ್ರೆ ಇದೇನು ಹೊಸಾದ್ ಮಾಡ್ಕೊತ ಹೋಗ ದಗದಿಲ್ಲಿ ಹೋಗ್. ಜೈನರಿಗೆ ಬುದ್ಧಿನೇ ಇಲ್ಲ. ಎಲ್ಲ ರೊಕ್ಕಗಳೇ ಮಾಡ್ತಾವ, ಪಂಚಕಾಲ ಮಾಡ್ತಾವ, ಚೈನಿ ಮಾಡ್ತಾವ. ಕೆಲವೊಂದು ಜನ ಮಾತಾಡ್ತಾರು, ಆ ಮೂರ್ಖರಿಗೆ ಗೊತ್ತಿಲ್ಲ. ಯಾಕಂದ್ರೆ 3 ಪ್ರಕಾರ ಕರ್ಮ ಮಾಡಾಕತ್ತೇವ್ ಸತ, ಅವರ ಮೂರ್ಖರು. ದ್ರವ್ಯ ಕರ್ಮ, ಭಾವಕರ್ಮ, ನೋ ಕರ್ಮ. ಸತತ 3 ಕರ್ಮ ಕಟ್ಕೋದ್ರ ಯಾವ ಜೀವ ತತ್ಪರತಿ ಅವಕ್ಕೆ ಮೂರ್ಖ ಜೀವಿ ಅಂತ ಹೇಳ್ಯಾರು. ಮತ್ ಯಾಜು ಸತತ ಸಮ್ಯಕ್ ದರ್ಶನ, ಸಮ್ಯಕ್ ಜ್ಞಾನ, ಸಮ್ಯಕ್ ಚಾರಿತ್ರ ಪ್ರಾಪ್ತಿ ಸಲುವಾಗಿ ದಡ್ಪರ್ಸಕತೈತಿ, ಪುರುಷಾರ್ಥ ಮಾಡಕತೈತಿ. ಆ ಜೀವ ರತ್ನತ್ರಯ ನಿಧಿ ಪ್ರಾಪ್ತಿ ಮಾಡ್ಕೊಂಡ ಮೋಕ್ಷ ಮಾರ್ಗಿ ಮುಮುಕ್ಷಿಯಾಗಿ ಪರಮಾತ್ಮ ಆಗ್ತಕ್ಕಂಥ ಭಾಗ್ಯ ಪಡ್ಕೋತಾನ. ಅಂತ ಜೀವನ ಪಂಚಕಲ್ಯಾಣ ಮಾಡ್ತದ, ನೋಡ್ತದ, ಆನಂದದ ವೈಭವ ತಗೋತದ. ಪಂಚಕಲ್ಯಾಣದಾಗ ಹೋದ್ರ ಅದ್ರ ಲಕ್ಷ್ಯ ಊಟದ ಕಡೆ ಇರಂಗಿಲ್ಲ. ಏನ್ ಮಾಡ್ಯಾರಿಂದ ಊಟಕ್ಕ ಅಂತ ಕೇಳ್ರಿ. ಪಂಚಕಲ್ಯಾಣಕ್ಕೆ ಹೋದ್ರೂ ಆ ಜೀವದ ಲಕ್ಷ್ಯ ಊಟದ ಪೆಂಡಲ್ ಕಡೆ ಇರಂಗಿಲ್ಲ, ಭಗವಂತರ ಕಲ್ಯಾಣಕ ಕಡೆ ಇರ್ತತಿ, ಸಾಧುಗಳ ಪ್ರವಚನ ಕಡೆ ಇರ್ತತಿ. ಇವತ್ ಯಾವ ಕಲ್ಯಾಣ ನಡೆದ? ಓ ಪುಣ್ಯಾತ್ಮ ತಾ ಗಳಿಸಿರ್ತಕ್ಕಂಥ ಸಂಪತ್ತಿ ಸದುಪಯೋಗ ಮಾಡಿ ಇಂದ್ರಾಗಿ ಪಾತ್ರ ಮಾಡಾಕತ್ತಾನ. ಹೇ ಭಗವಂತ, ಮುಂದಿನ ಬಹುದ ಸಾಕ್ಷಾತ್ ಇಂದ್ರಾಗಿ ನನಗ ಆ ಸೇವಾ ಮಾಡುವಂತ ಭಾಗ್ಯ ಸಿಗಲಿ ಅಂತ ಭಕ್ತ ಪೆಂಡಲ್ದ ಕುತ್ತು ಭಾವನಾ ಮಾಡ್ತಾನೆ. भावना कभी व्यर्थ नहीं होता. भावना इस आत्मा को भव से मुक्त करता है. भावना इस आत्मा को अनंत भव का अंत करके मोक्ष प्राप्ति के लिए कारण बन सकता है. इसलिए भावना करते रहो, भावना करते रहो, भावना पावते रहो. भावना बेकार नहीं, भावना भविष्य में तीर्थंकर प्रकृति का कारण बन सकता है. ನಮ್ಮ ಆಚಾರ್ಯರು ಭಾಳ ಚಂದ ವರ್ಣನ ಮಾಡ್ಯಾರು. ಭಾವನಾ ಮಾಡ್ತಾ ಇರ್ರಿ, ಭಾವನಾ ಮಾಡ್ತಾ ಇರ್ರಿ, ಭಾವನಾ ಮಾಡ್ತಾ ಇರ್ರಿ. ಒಂದಿಲ್ ಒಂದು ಭಾವದ ಈ ಭಾವನಾದ ಪ್ರಭಾವ ನಿಮ್ಮ ಆತ್ಮ ತೀರ್ಥಂಕರ ಪ್ರಕೃತಿ ಬಂದ್ ಮಾಡ್ಕೊಂಡ ಈ ಸಂಸಾರದಿಂದ ಮುಕ್ತ ಆಗ್ತಾನ ಅಂತ ಹೇಳ್ತಾರು. ಅದಕ್ಕ ಈ 5 ಕಲ್ಯಾಣಕಗಳು ದೇವತೆಗಳು ಬಂದು ತೀರ್ಥಂಕರರ ಜನ್ಮ, ದೀಕ್ಷಾ, ಕೇವಲ ಜ್ಞಾನ, ಮೋಕ್ಷ ಇವೆಲ್ಲಕ್ಕಿಂತ ಮುಂಚೆ ಆಗ್ತಿರ್ತಕ್ಕದ್ದು ಗರ್ಭ. ತಾಯಿಯ ಗರ್ಭದಲ್ಲಿ ಬರೋಕ್ಕಿಂತ ಮುಂಚೆ 6 ತಿಂಗಳ ಮುಂಚೆ ಮೊದಲೇ ಸೌಧರ್ಮ ಇಂದ್ರನ ಆಜ್ಞೆಯಿಂದ ಗಣಪತಿ ಕುಬೇರ ಅಯೋಧ್ಯ ನಗರಿಯನ್ನ ರಚನೆ ಮಾಡ್ತಾನೆ. ಲಕ್ಷ ಕೊಟ್ಟು ಕೇಳ್ರೆ, ಮಹಿಷವಾಡಿಗೆ ಅಲ್ಲ, ತಮ್ದಡ್ಡಿ ಅಲ್ಲ, ಭದ್ರಗಿರಿ ಅಲ್ಲ, ಬೆಳಗೋಳ ಅಲ್ಲ, ಹುಂಬೂಜ್ ಅಲ್ಲ, ಕುಂಡಲ್ಪುರ ಅಲ್ಲ. ತೀರ್ಥಂಕರ ಜನ್ಮ ಆಗ್ಬೇಕಾದ್ರೆ ನಿಯಮದಿಂದ ಅಯೋಧ್ಯದಾಗ ಆಗ್ಬೇಕು. ಇದು ಸಿದ್ಧಾಂತ. ಆದ್ರೆ ಹುಂಡ ಔಸಪಿ ಕಾಲ ದೋಷದಿಂದ ಈ ಕಾಲದಾಗ ಕೆಲವೊಂದು ತೀರ್ಥಂಕರ ಜನ್ಮ ಬೇರೆ ಬೇರೆ ಕಡೆ ಆಯ್ತು. ಅದು ಅಪವಾದ ಮಾರ್ಗ. ಕರೆ ಸಿದ್ಧಾಂತದ ನಿಯಮ, ತೀರ್ಥಂಕರರ ಶಾಶ್ವತ ಜನ್ಮಭೂಮಿ ಅಯೋಧ್ಯ. ಯಾರೋ ತೀರ್ಥಂಕರ ಬರಲಿ, 1ನೇ ತೀರ್ಥಂಕರ ಇಟ್ಕೊಂಡು 24ನೇ ತೀರ್ಥಂಕರ ತಕ್ಕ ಎಲ್ಲಾ ತೀರ್ಥಂಕರ ನಿಯಮದಿಂದ ಅಯೋಧ್ಯದಾಗ ಜನ್ಮ ತಗೋಬೇಕು. ಇದು ನಿಯಮ. ಮತ್ತೆ ಎಲ್ಲಾ ತೀರ್ಥಂಕರ ನಿಯಮದಿಂದ ಶಾಶ್ವತ ಸಿದ್ಧ ಕ್ಷೇತ್ರ ಸಮ್ಮೇದ ಶಿಖರ್ಜಿಯಿಂದ ಮೋಕ್ಷಕ್ಕೆ ಹೋಗ್ಬೇಕು. ಇದು ನಿಯಮ. ಆದ್ದರಿಂದ ಶಾಶ್ವತ ತೀರ್ಥಂಕರರ ಜನ್ಮಭೂಮಿ ಅಯೋಧ್ಯ, ಶಾಶ್ವತ ಸಿದ್ಧ ಕ್ಷೇತ್ರ ಮೃತ್ಯುಂಜಯ ಮುಕ್ತಿಧಾಮ್, ಅನಾದಿ ನಿಧನ ಸಿದ್ಧ ಕ್ಷೇತ್ರ ಯಾವ್ದಂತ ಕೇಳಿದ್ರ ತೀರ್ಥರಾಜ್ ಸಮ್ಮೇದ ಶಿಖರಜಿ. ಇದೆಲ್ಲ ತಿಳಿಯಾಕ ಕಲ್ಪನೆ ಇರಲಿ ನಿಮಗ. ಭರತ ಮತ್ತು ಐರಾವತ ಈ 2 ಕ್ಷೇತ್ರದಾಗ, ಎಲ್ಲಾ ಕ್ಷೇತ್ರದೊಳಗೆ ಪಂಚಭರತ, ಪಂಚ ಐರಾವತ್ ನಿಯಮದಿಂದ ಅಯೋಧ್ಯ ನಗರಿ ಇರಬೇಕು, ಇರತ್ತದ. ಇದು ನಿಯಮ. ನಿಯಮದಿಂದ ಸಮ್ಮೇದ ಶಿಖರ್ಜಿ ಇರ್ತದ, ನಿಯಮ.
ಯಾವಾಗ ತೀರ್ಥಂಕರ ಆತ್ಮ ಸ್ವರ್ಗದಿಂದ ಚ್ಯುತಾಗಿ, ಸ್ವರ್ಗದಿಂದ ಆತ್ಮ ಅಲ್ಲಿ ಇರ್ತಕ್ಕಂಥ ದೇಹದಿಂದ ಮುಕ್ತನಾಗಿ ಅಂತಿಮ ಜನನ ರೂಪ ತಾಳು ಸಲುವಾಗಿ ತಾಯಿಯ ಗರ್ಭದಲ್ಲಿ ಪ್ರವೇಶ ಮಾಡುವ ಮುಂಚೆ 6 ತಿಂಗಳ ಕಾಲ ದೀರ್ಘಾವಧಿ ಕಾಲ ಯಾರೋ ಸೌಧರ್ಮ ಇಂದ್ರನ ಆಜ್ಞೆಯಿಂದ ಧನಪತಿ ಕುಬೇರ ಭವ್ಯ ಅಯೋಧ್ಯ ನಗರಿಯ ರಚನೆಯನ್ನು ಮಾಡ್ತಾನೆ. ಅಂದ್ರ ಬಗ್ಗೆ ವಿಚಾರ ಮಾಡ್ರಿ. ಒಂದೊಂದು ಕಾಲದಾಗ ಅಯೋಧ್ಯ 24 ಸಲ ಏನಾಕತಿ ಪುನರ್ನಿರ್ಮಾಣ, ಪುನರ್ರಚನೆ, ವೈಭವ್ ವೈಭವ್ ವೈಭವ್. ಹೆಂಗ ರಾಮ ಪಟ್ಟಾಭಿಷೇಕ ಮಾಡ್ಬೇಕಾದ್ರ ರಾಮ ರಾಜ್ಯ ಅರ್ಥಾತ್ ಅಯೋಧ್ಯ ನಗರಿ ಹೆಂಗ ಸಜಾವಟಗೊಂಡಿತ್ತು, ಹೆಂಗ ಅಲಂಕೃತ ಆಗಿತ್ತು, ಅದರ 1000 ಪಟ್ಟು ಅಲಂಕೃತ ತೀರ್ಥಂಕರ ಗರ್ಭದಾಗ ಬರೋಕ್ಕಿಂತ ಮೊದಲ ಸ್ವರ್ಗಾದಿ ದೇವತೆಗಳು ಬಂದು ಉತ್ಸವವನ್ನು ಮಾಡ್ತಾರ ಅನ್ನೋದ್ರಿಂದ ಅದಕ್ಕೆ ಪಂಚ ಕಲ್ಯಾಣ ಮಹಾಮಹೋತ್ಸವ ಅಂತ ಕರಿತೀವಿ. ಯಾಕ? ಅದು ಮಾನವರಿಂದಲ್ಲ, ದೇವತೆಗಳಿಂದ ಆಚರಿಸಲ್ಪಡ್ತಕ್ಕಂಥದ್ದು. ಈ ಪಂಚಮ ಕಾಲದ ದೇವತೆಗಳು ಸ್ವರ್ಗದಿಂದ ಬರೋದಿಲ್ಲ ಅನ್ನೋದ್ರಿಂದ ಆ ಪಾತ್ರ ಮಾಡುವಂತ ಭಾಗ್ಯ ನಿಮ್ಮಂತ ಗೃಹಸ್ಥರಿಗೆ ಪ್ರಾಪ್ತ ಆಗ್ತದ. ಚಂಚಲ ಲಕ್ಷ್ಮಿಯನ್ನ ದಾನ ರೂಪದಾಗ ಕೊಟ್ಟ ವ್ರತಗಳನ್ನ, ಪ್ರತಿಮೆಗಳನ್ನ, ನಿಯಮಗಳನ್ನ ಅಂಗೀಕಾರ ಮಾಡಿ ನಾವು ತೀರ್ಥಂಕರ ತಾಯಿ ಆಗ್ಬೇಕು, ನಾನು ಆಜೀವನ ಬ್ರಹ್ಮಚರ್ಯ ವ್ರತ ಸ್ವೀಕಾರ ಮಾಡಬೇಕು, ನಾನು ಅಭಕ್ಷ್ಯಗಳನ್ನು ತ್ಯಾಗ ಮಾಡಬೇಕು, ನಾನು ಶ್ರಾವಕರ 11 ನೆಲೆಗಳನ್ನು ಏರ್ತಾ 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 ಸಂಯಮ ಪಥದಲ್ಲಿ ಸಾಗಬೇಕು. ಈ ಸದ್ಭಾವನೆ ಹೊಂದಿರತಕ್ಕಂಥ ಒಬ್ಬ ಸ್ತ್ರೀ ತೀರ್ಥಂಕರ ತಾಯಿಯ ಪಾತ್ರವನ್ನ ಮಾಡಿ ತೀರ್ಥಂಕರರ 5 ಕಲ್ಯಾಣಕಗಳಲ್ಲಿ ಸಹಭಾಗಿಯಾಗಿ ಸೇವೆ ಮಾಡಿ, ಪೂಜೆ ಮಾಡಿ, ಭಕ್ತಿ ಮಾಡಿ, ಆರಾಧನಾ ಮಾಡಿ, ಸ್ತುತಿ ಸ್ತೋತ್ರಾದಿಗಳನ್ನಂದ ದ್ರವ್ಯ ಸಹಿತ ಭಾವ ಪೂಜೆ ಮಾಡಿದ ಪ್ರತಿಫಲ ಆ ತೀರ್ಥಂಕರ ಮಾತೆ ಆಗ್ತಕ್ಕಂಥ ಜೀವ 3 ಬೌದು ಒಳಗಾಗಿ ಪುರುಷ ಪರ್ಯಾಯ ಪ್ರಾಪ್ತಿ ಮಾಡ್ಕೊಂಡ ಸಿದ್ಧ ಪದವಿಯನ್ನ ಪ್ರಾಪ್ತ ಮಾಡ್ಕೊಂತ ಭಾಗ್ಯ ತಗೋತದ. ಇದು ಕಮಿತ್ ಕಮಿ ಜಾಸ್ತಿ 49 ಬೌದು ಒಳಗಾಗಿ ಆ ಜೀವ ನಿಯಮದಿಂದ ಮೋಕ್ಷಕ್ಕೆ ಹೋಗ್ತತಿ. ಅಂತ ಜೀವನ ತೀರ್ಥಂಕರ ಮಾತಾ ಪಿತಾ ಆಗಿ ತೀರ್ಥಂಕರ ಸೇವಾ ಮಾಡ್ತಕ್ಕಂಥ ಪರಮ ಸೌಭಾಗ್ಯ. ಯಾಕ? ಇದು ಪಂಚಮ ಕಾಲ. ಈ ಕಾಲದಲ್ಲಿ ತೀರ್ಥಂಕರರು ಜನಿಸೋದಿಲ್ಲ. 24 ಪೈಕಿ 24 ಆಗಿ ಹೋಗ್ಯಾರು. ಅಂದ್ಬಳಕ ಯಾಕೆ ಮಾಡ್ಬೇಕಪ್ಪ ಪಂಚ ಕಲ್ಯಾಣ? ಕೇಳ್ರಿ. ಜೈನ ಧರ್ಮ ಸನಾತನ ಧರ್ಮ, ಜೈನ ಧರ್ಮ ಅನಾದಿ ನಿಧನ ಧರ್ಮ, ಜೈನ ಧರ್ಮ ಈ ಪ್ರಪಂಚದ ಮೊದಲ ಮೂಲ ಧರ್ಮ. ಯಾಕಿತ್ತು? ಯಾಕಂತ ಕೇಳಿದಕ್ಕೆ ಪ್ರಮಾಣ ಕುಲ್ರತ್ನ ಭೂಷಣ್ ಹೇಳೋದು ಅವಶ್ಯಕತೆ ಇಲ್ಲ. ಬಾಬರಿ ಮಸೀದಿ, ರಾಮ ಮಂದಿರ ಯಾವ್ದು ದ್ವಂದ್ವಿತ್ತು ಆ ಜಾಗದಾಗ ಭೂಮಿ ಅಗದ್ರ ಯಾವಾಗ 1975 1975 ಭೂಮಿ ಅಗದ್ರ ಆ ಭೂಮಿ ಒಳಗೆ ಸಿಕ್ಕಂತದ್ದು ಆದಿನಾಥ ಭಗವಂತರ ಪ್ರತಿಮಾ. ಅದು ಎಂತದ? ಹಡಪ್ಪ ಮೊಹಂಜೋದಾರೋ ಸಿಂಧೂ ನಾಗರಿಕತೆಯಲ್ಲಿ ಕೆತ್ತಿರ್ತಕ್ಕಂಥ ಅತಿ ಪ್ರಾಚೀನವಾಗಿರ್ತಕ್ಕಂಥ ಪ್ರತಿಮಾ. ಅದು ಹೆಂಗಿತ್ತು ಅಂತಕ್ಕಂಥದ್ದೊಂದು ನಿಮಗೆ ಕಣ್ಣು ಮುಂದೆ ನಾ ತಂದಿಡ್ಬೇಕಂದ್ರ ನೇಮಗಿರಿ ಜಿಂತೂರ್ಕ್ ಹೋದ್ರಿ ಅಂದ್ರ ಜರೂರ್ ಹೋಗ್ರಿ. ಅಲ್ಲಿ ಅಂತರಿಕ್ಷ ಪಾರ್ಶ್ವನಾಥ್ ಭಗವಾನ್ ಪ್ರತಿಮಾ 5 ರಿಂದ 7 ಟನ್ ಪ್ರತಿಮಾ. 2 ಜಾಗದಾಗ ಸ್ವಲ್ಪ ಹತ್ತೈತಿ, ಉಳ್ಕೋದು ಅಂತರ್ಮೂರ್ತಿ ಐತಿ ಅಂತರಿಕ್ಷ ಪಾರ್ಶ್ವನಾಥ್. ಅಲ್ಲಿ ಒಳಗೆ ಹೋಗಾಗ ಒಂದು ಪ್ರತಿಮಾ ಐತಿ ಹಿಂಗೆ ಕೂತದ್ದು. ಲಕ್ಷ ಕೊಟ್ಟು ನೋಡ್ಬೇಕು ನೀವು. ಆದಿನಾಥ ಭಗವಾನ್ರ ಪ್ರತಿಮಾ ಐತಿ. ಇನ್ನೊಮ್ಮೆ ಹೋದ್ರೆ ಸ್ಪೆಷಲ್ ನೋಡ್ರಿ. ಏನೋ ನೋಡಿ ಹೋಗಿದ್ವಿ ಅಂತರಿಕರ ಲಕ್ಷ್ಯ ಇರಂಗಿಲ್ಲ ನಿಮಗ. ಮೊಹಂಜೋದಾರೋ, ಹಡಪ್ಪ, ಸಿಂಧು ನಾಗರಿಕತೆ ಎಲ್ಲಿ ಇತಿಹಾಸ ಶುರು ಆಗ್ತದ ಸೈನ್ಸ್ ನಿಮ್ಮಲ್ಲಿ, ಆ ಇತಿಹಾಸದ ಮೂಲದಲ್ಲಿ ಮೊಹಂಜೋದಾರೋ ಸಮಯದಲ್ಲಿ ಆದಿನಾಥರ ಪ್ರತಿಮೆಗಳು ಇದ್ದು. ಅದಕ್ಕಿಂತಲೂ ಮುಂಚೆ ಜೈನ ಧರ್ಮ ಇತ್ತನ್ನಕ 23 ತೀರ್ಥಂಕರರು ನಮಗೆ ಸಾಕ್ಷ್ಯದಾರು. ಮಹಾವೀರಗಿಂತಲೂ ಮೊದಲ 23 ತೀರ್ಥಂಕರ ಆಗ್ಯಾರು. ಅಂದ್ಬಳಕ ಜೈನ ಧರ್ಮ ಎಷ್ಟು ಸನಾತನ ಧರ್ಮ ಅಂದ್ರ ಇದಕ್ಕೆ ಆದಿನೂ ಇಲ್ಲ ಅಂತನೂ ಇಲ್ಲ. ಇದು ಅನಾದಿ ನಿಧನ ಧರ್ಮ. ಇದನ್ನು ಯಾರು ಸ್ಥಾಪನೆ ಮಾಡಿಲ್ಲ. ಆದಿನಾಥರಿಗಿಂತ ಮೊದಲು ಧರ್ಮ ಇತ್ತು. ಆದಿನಾಥ ತೀರ್ಥಂಕರ್ ಯಾರು ಹೊಟ್ಲೆ ಹುಟ್ಟರು? ನಾವೇ ರಾಜ, ತಾಯಿ ಮರುದೇವಿ. ಅವ್ರು ಧಾರ್ಮಿಕ ಇದ್ರೆ ಅವ್ರ ಹೊಟ್ಟಿದೆ ಇವ್ರು ಹುಟ್ಟರು, ಏನೋ ಧಾರ್ಮಿಕ ತಂದೆ ತಾಯಿ ಹೊಟ್ಟಲೆ ಹುಟ್ಟರು. ವಿಚಾರ ಮಾಡುವಂಥದ್ದೇ.
14ನೇ ಮನು ನಾಭಿರಾಜ. ತೀರ್ಥಂಕರ್ ಹೆಂಗೆ 24 ಆಗ್ತಾರೋ ಹಂಗೆ 14 ಮಂದಿ ಮನುಗಳಾಗ್ತಾರೋ. ಆ 14 ಮನುಗಳ ಪೈಕಿ ಕೊನೆಯ ಮನು ನಾಭಿರಾಜ. 14ನೇ ಮನುವಿನ ಪುತ್ರನೇ ತೀರ್ಥಂಕರನಾಗ್ತಾನಂತ ಜೈನ ಸಿದ್ಧಾಂತ ಹೇಳ್ತದೆ. ಯಾವುದೇ ಕಾಲ ಇರಲಿ, 14ನೇ ಮನುವಿನ ಮಗನೇ ತೀರ್ಥಂಕರ ಆಗ್ತಾನ. ಆ 14 ಮಂದಿ ಮನುಗಳಿಗಿಂತ ಮುಂಚೆ ತೃತೀಯ ಕಾಲ, ದ್ವಿತೀಯ ಕಾಲ, ಪ್ರಥಮ ಕಾಲ, ಚತುರ್ಥ ಕಾಲದಲ್ಲಿ ತೀರ್ಥಂಕರ ಆಗ್ತಾರೋ. ಅಂದ್ರೆ ಅದಕ್ಕಿಂತ ಮೊದಲು ಯಾವ ಭೂಮಿ ಇತ್ತು? ಭೋಗ್ ಭೂಮಿ ಇತ್ತು. ಅಲ್ಲೂ ಕಲ್ಪವೃಕ್ಷಗಳಿದ್ದು, ಅಲ್ಲೂ ಧರ್ಮದ ವರ್ಣನೆ ಮಾಡ್ತಾರೆ. ಅದಕ್ಕಿಂತಲೂ ಮುಂಚೆ ಉತ್ಸರ್ಪಿಣಿ ಕಾಲ ಇತ್ತು. ಇದು ಔಸರ್ಪಿಣಿ ಕಾಲ. ಆ ಉತ್ಸರ್ಪಿಣಿ ಕಾಲದಾಗ ನಿರ್ವಾಣ, ಸಾಗರ, ಮಹಾಸಾಧು, ವಿಮಲಪ್ರಭಾ, ಸುಧರ, ಉದ್ದರ, ಅಂಗಿರ, ಸನ್ಮತಿ, ಸಿಂಧು, ಕುಸುಮಾಂಜಲಿ, ಶಿವಗನ, ಯಾರೋ 24 ಮಂದಿ ತೀರ್ಥಂಕರ ಭೂತ ಕಾಲದಲ್ಲಿ ಆಗಿ ಹೋಗ್ಯಾರು. ಅಂದ್ರ ಆದಿನಾಥಕ್ಕಿಂತಲೂ ಮೊದಲ ಎಷ್ಟು ಮಂದಿ ತೀರ್ಥಂಕರ ಹೋಗ್ಯಾರು ಭೂತ ಕಾಲದಾಗ? 24 ತೀರ್ಥಂಕರ. ಅಂದ ಬಳಿಕ ಆದಿನಾಥ ತೀರ್ಥಂಕರ ಈ ಕಾಲದ ಪ್ರಥಮ ತೀರ್ಥಂಕರ. ಅದಕ್ಕಿಂತಲೂ ಮುಂಚೆನೂ ಧರ್ಮ ಇತ್ತು, ಅವಾಗ 24 ತೀರ್ಥಂಕರ ಇದ್ರು. ಹಿಂಗ ಅನಂತ ಕಾಲಗಳು ಕಳೆದು ಹೋಗ್ಯಾವು. ಮುಂದೆ ಅನಂತ ಕಾಲ ಆಗುವುದವು. ಇದಕ್ಕೆ ಅಂತ್ಯನೇ ಇಲ್ಲ, ಆದಿ ಇಲ್ಲ, ಅಂತಿಲ್ಲ. ಪ್ರಳಯ ಕಾಲ ಬಂದ್ರೂ ಸಹ, ಎಷ್ಟೇ ಪ್ರಳಯ ಆದ್ರೂ ಸಹ ಅಯೋಧ್ಯ ಮತ್ತು ಸಮ್ಯದ ಶಿಖರ್ಜಿಯ ಪರ್ಯಟನ ಆಗೋದಿಲ್ಲ. ಅವು ಶಾಶ್ವತ ತೀರ್ಥಂಕರ ಜನ್ಮಭೂಮಿ, ಶಾಶ್ವತ ತೀರ್ಥಂಕರರ ನಿರ್ವಾಣ ಭೂಮಿಗಳು. ಹೇಳ್ರಿ, ಅದಕ್ಕ ಈ 5 ಕಲ್ಯಾಣಕಗಳಲ್ಲಿ ಪ್ರಥಮ ಕಲ್ಯಾಣಕ ಗರ್ಭ ಕಲ್ಯಾಣ. ತೀರ್ಥಂಕರ ಮಾತೆಯ ಗರ್ಭದಲ್ಲಿ ಬರೋಕ್ಕಿಂತ ಮುಂಚೆ ಸೌಧರ್ಮ ಇಂದ್ರನ ಆಜ್ಞೆಯಿಂದ. ಯಾಕ ಈ ಸುದ್ದಿ ಮೊದಲು ಇಂದ್ರಿಗೆ ಗೊತ್ತಾಗ್ತದೆ. ಇಂದ್ರನ ಆಸನ ಕಂಪಾಯಮಾನ ಆಗ್ತದೆ. ಆ ಅವಧಿ ಜ್ಞಾನದಿಂದ ತಿಳ್ಕೋತಾನ, ಓಹೋ ಇಂಥ ಅಯೋಧ್ಯ ನಗರಿ ಒಳಗ ಪ್ರಥಮ ತೀರ್ಥಂಕರ ಮಹಾಪದ್ಮರ ಜನ್ಮ ಆಗುವುದಂತ ತಿಳ್ಕೊಂಡು ಅಡ್ವಾನ್ಸ್ ತಿಳ್ಕೊಂಡ. ಆಗಿಂದಾಗ ಧನಪತಿ ಕುಬೇರನಿಗೆ ಆಜ್ಞೆ, ಹೇ ಕುಬೇರ್, अभी तत्काल जाओ, अयोध्या नगरी का निर्माण करो और चारों दिशा में महाद्वार इतना सुंदर करो, इतना सुंदर करो, स्वर्ग भी उसके आगे पीछे पड़ जाए. यार ಹೇಳ್ತಾರೋ? ಸೌಧರ್ಮಿಂದ್ರ ಹೇಳ್ತಾನೆ. ಯಾರಿಗೆ? ಧನಪತಿ ಕುಬೇರ್ಗೆ. ಏನಂತ? ಸ್ವರ್ಗ ಸಹಿತ ಅದ್ರ ಮುಂದ ಫೇಲ್, ಸ್ವರ್ಗ ಸಹಿತ ಅದ್ರ ಮುಂದ ಕ್ಷಣಿ ಕನಿಸ್ಬೇಕು. ಅಂತ ವೈಭವಪುರಿತ ಅಯೋಧ್ಯ ನಗರಿ ರಚನೆ ಮಾಡು. ಯಾಕಂದ್ರೆ ಅದು ಕರ್ಮಭೂಮಿ. ಕರ್ಮಭೂಮಿ ಒಳಗಿರ್ತಕ್ಕಂಥ ಜೀವ ಮೋಕ್ಷಕ್ಕೆ ಹೋಗ್ತದ, ಸ್ವರ್ಗದಿಂದ ಮೋಕ್ಷ ಇಲ್ಲ. ಅದಕ್ಕೆ ಪ್ರಪಂಚಕ್ಕೆ ಗೊತ್ತಾಗಲಿ, ಸ್ವರ್ಗಕ್ಕಿಂತಲೂ ಜನ್ಮ ತಗೋದು ಎಲ್ಲಿ ಶ್ರೇಷ್ಠ ಅಂದ್ರ ಅಯೋಧ್ಯ ನಗರಿ ಒಳಗೆ ಜನ್ಮ ತಗೋದು ಶ್ರೇಷ್ಠ. ಅದಕ್ಕೆ ಇವತ್ತು ಭಾರತದ ಅಯೋಧ್ಯ ರಾಮ ಜನ್ಮಭೂಮಿ ಅಂತ ಪ್ರಸಿದ್ಧಿ ಪಡ್ಕೊಂಡದ. ಅಯೋಧ್ಯ ತೀರ್ಥಂಕರ ಜನ್ಮಭೂಮಿ ಅಂತ ಇವತ್ತು ಪ್ರಸಿದ್ಧಿ ಪಡ್ಕೊಂಡದ. ಮೊನ್ನೆ ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಯಾರು? ಯೋಗಿ ಆದಿತ್ಯನಾಥ್ ಏನ್ ಮಾಡಿದ್ರು? ಪಾವಾಗಢ ಅಂತ ನಾಮಕರಣ ಮಾಡಿದ್ರು. ಪಾಜಿಲ್ ನಗರ ಇತ್ತು, ಪಾಜಿಲ್ ನಗರ ತದ್ರ ಹೆಸರಿತ್ತು ಇಸ್ಲಾಂ ಶಬ್ದದ್ದ. ಅದನ್ನು ತೆಗೆದು ಹಾಕಿ ಇದು ಮಹಾವೀರರ ನಿರ್ವಾಣ ಭೂಮಿ. ಪಾವಾಪುರಿಯಲ್ಲಿ ಮಹಾವೀರ ಭಗವಾನ್ ಮೋಕ್ಷಕ್ಕಾದ್ರು. ಜೈನ ತೀರ್ಥಂಕರ ಕೊನೆಯ ತೀರ್ಥಂಕರ 24ನೇ ತೀರ್ಥಂಕರ ಮಹಾವೀರರು ನಿರ್ವಾಣ ಹೊಂದಿದ ಪವಿತ್ರ ಭೂಮಿ. ಅದಕ್ಕಿದ ಪಾಜಿಲ್ ನಗರ ಅಲ್ಲ, ಪಾವಾಗಢ ಆಗ್ಬೇಕಂತಕ್ಕಂಥ ಬಾನು ಹೊತ್ತಿ ಆ ಹೆಸರು ಚೇಂಜ್ ಮಾಡಿ ಪಾವಾಗಢ ಅಂತ ಮಾಡಿದ್ರು. ಮಹಾವೀರ ಭಗವಾನ್ ಕಿ ಖುಷಿ ಪಡ್ಬೇಕು, ನಾವು ಖುಷಿ ಪಡ್ಬೇಕು, ಆನಂದ ಪಡ್ಬೇಕು. ನಾ 2024 ಅಮೃತ್ ಲಾಡ್ದಾಗ ಚತುರ್ಮಾಸ ಮಾಡಿದೀವಿ. ಸೀನ್ ಇಸ್ಕಿರ್ ತುರ್ತಾ ಮಾಡ್ರ ಅಲ್ಲಿ ಎಲ್ಲಾ ಜನ ಸೇರಿ ನಂಗೆ ನಿವೇದನೆ ಮಾಡ್ಕೊಂಡ್ರು, ಆಚಾರ್ಯ ಭಗವಾನ್ ನಿಮ್ದು ಇಚ್ಛೆ ಆಯ್ತ್ರಿ, ಮೊದ್ಲಿಂದ ನಿಮ್ಮ ಆಶೀರ್ವಾದದಿಂದ ಆದಷ್ಟು ಬೇಗ ನಾವು ಪ್ರಯತ್ನ ಮಾಡ್ತೀವಿ. ಮತ್ತು ನಿಮ್ದ ಗ್ರಾಮ ಸಭಾದಾಗ ಮೀಟಿಂಗ್ ತಗೊಂಡು ಪಾಸ್ ಮಾಡ್ರು. ಜೈನ್, ಲಿಂಗಾಯತ್, ಮರಾಠ, ಮುಸ್ಲಿಂ, ಹಿಂದೂ, SC ST ಎಲ್ಲಾ ಸಮಾಜ ಎಲ್ಲ ಕೂಡಿ ಗ್ರಾಮ ಸಭಾದಾಗ ಪಾಸ್ ಮಾಡ್ರಿ. ಏನ? ಅಬ್ದುಲ್ ಲಾಟ್ ಇದ್ದದ್ದು ಅಮೃತ್ ಲಾಟ್ ಆಗ್ಬೇಕು, ಅದಕ್ಕೆ ನಮ್ಮ ಸಮ್ಮತ ಅದ ಅಂತ. ಯಾಕೆ ಅಮೃತ್ ಲಾಟ್ ಅಂದ್ರೆ ಒಂದು ಜೈನರದ, ಲಿಂಗಾಯತರ, ಹಿಂದೂದಲ್ಲ. ಅಮೃತ ಶಬ್ದ ಎಲ್ಲರಿಗೂ ಬೇಕು.
ಅಮೃತ, ತಾಯಿ ಹಾಲ ಅಮೃತಕ್ಕಿಂತ ತುಲ್ಯ ಅಂತ ಹೇಳು. ಸ್ವರ್ಗದಾಗ ಅಮೃತವನ್ನ ಪಾಷಾಣ ಮಾಡ್ತಾರೋ, ಯಾರ ಅಹಿಂಸಾ ಮಾರ್ಗ ನಡೀತಾರೋ, ಯಾರ ಭಾರತೀಯ ಸಂಸ್ಕೃತಿ ಪದ್ಧತಿ ಪ್ರಕಾರ ನಡೀತಾರೋ, ಯಾರು ತಮ್ಮ ಆತ್ಮನೊಳಗೆ ಸಂಸ್ಕಾರ ಹಾಕೋತಾರೋ, ಧರ್ಮ ನೀತಿ ನ್ಯಾಯದಿಂದ ಬದುಕ್ತಾರೋ, ಅವ್ರ ಮುಂದಿನ ಸತ್ ಇಲ್ಲಿಂದ ಸ್ವರ್ಗದಾಗ ಅಮೃತ ಪಾಷಾಣ ಮಾಡ್ತಾರೋ, ಅಂತ ಜೀವಗಳಿಗೆ ಅಮೃತಲಾಡ್ದಾಗ ಸಂಸ್ಕಾರ ಸಿಗಲಿ ಅಂತಕ್ಕಂಥ ಭಾವನೆ ಇಟ್ಕೊಂಡ ಅದರ ಬದ್ದಲ ಪ್ರವಚನ ಹೇಳಿದಕ್ಕೆ ಎಲ್ಲಾ ಸಮಾಜದಾಗ ಒಳ್ಳೆಯ ಭಾವನಾ ಬಂದ. ಅದಕ್ಕೆಲ್ಲಾರು ಅನುಮೋದನೆ ಮಾಡ್ರು. ಈಗ ಫೈಲ್ ಪುಟಪ್ ಆಗ್ಯದ, ಇವತ್ತಿನ ನಾಳೆ ಆಫೀಸ್ಗೆ ಹೋಗಿ ಅದು ಪಾರ್ಲಿಮೆಂಟ್ಗೆ ಹೋಗಿ ಅಲ್ಲಿ ಚರ್ಚೆ ಆಗಿ ಆ ರಾಜ್ಯದ ಏನಂತಾರೆ ಗಜೆಟ್ ಏನಂತೀರಿ ಅದರಾಗ ಹೋಗಿ ಪಾಸ್ ಆಗಿ ಅದು ಆಗ್ತತಿ ಅಂತ ಕ್ರಿಯೆ ನಡೆದದ್ದು. ಇದೊಂದು ಒಳ್ಳೆ ಕಾರ್ಯ ಆಗಬೇಕು. ಭದ್ರಗಿರಿ ಅಂತಕ್ಕಂಥ ಹೆಸರಿನ ತಕ ಇದ್ದಿದ್ದಿಲ್ಲ, ಇದಕ್ಕೊಂದು ನಾಮಕರಣ ಮಾಡ್ರಿ. ಒಂದು ತೀರ್ಥಂಕರರ ಪ್ರತಿಮಾ ಸಿಕ್ಕಿದ್ದ, ಆಚಾರ್ಯ ಭದ್ರಭೋ ತಪ ಮಾಡಿದ್ದ ಭೂಮಿ ಐತನಂತೆ, ಅದಕ್ಕೆ ಭದ್ರಗಿರಿ ಅಂತ ನಾಮಕರಣ. ಹಂಗ ಒಂದು ಪಾಷಾಣಕ ಆಕಾರ ಕೊಟ್ಟ, ವೀತರಾಗ ಮುದ್ರಾ ಕೊಟ್ಟ, ಅದಕ್ಕ ನಾವು ಗರ್ಭ ಸಂಸ್ಕಾರ, ಜನ್ಮ ಕಲ್ಯಾಣ ಸಂಸ್ಕಾರ, ದೀಕ್ಷಾ ಕಲ್ಯಾಣ ಸಂಸ್ಕಾರ, ಕೇವಲ ಜ್ಞಾನ ಕಲ್ಯಾಣಕ ಸಂಸ್ಕಾರ, ಈ ಎಲ್ಲ ಸಂಸ್ಕಾರಗಳನ್ನ ಕೊಟ್ಟ ಅವ್ರ ಅರಿಹಂತ ಪರಮೇಷ್ಠಿಯನ್ನಾಗಿ ವೇದಿ ಮೇಲೆ ಪ್ರತಿಷ್ಠಾಪನಾ ಮಾಡಿ ಬಸ್ತಾಗ ಮೂಲ ನಾಯಕರನ್ನಾಗಿ ಸ್ಥಾಪನಾ ಮಾಡಿದೀವಿ. ಸಮೋಶರಣ ಪ್ರತೀಕ ಮಂದಿರ, ಮಂದಿರ ಶಿಖರ ಮಾನಸ್ತಂಭ ಇವು ಮೂರು ಸೇರಿದ್ರ ಅದಕ್ಕೆ ವರ್ತಮಾನ ಕಾಲದಾಗ ಸಮೋಶರಣ ಪ್ರತೀಕ ಅಂದಾರು. ಈ ಕಾಲದಾಗ ಪ್ರತ್ಯಕ್ಷ ಸಮೋಶರಣ ನಮಗೆ ದರ್ಶನ ಭಾಗ್ಯ ಇಲ್ಲ. ಅನಂತ ಈ ಕಾಲದಾಗ ಕೃತ್ರಿಮ್ ಮಂದಿರಗಳನ್ನ ನಿರ್ಮಾಣ ಮಾಡಿ ಪಂಚಕಲ್ಯಾಣ ಪ್ರತಿಷ್ಠಾಪನಾ ಮಾಡಿ ತೀರ್ಥಂಕರ್ ಪ್ರಾಣ ಪ್ರತಿಷ್ಠಾ ಮಾಡಿ ನಾವು ಮಂದಿರ ಭಗವಂತ ಸ್ಥಾಪನಾ ಮಾಡ್ರ ಮುಂದಿನ ಬೌದ ಸಾಕ್ಷಾತ್ ತೀರ್ಥಂಕರ್ ಕಲ್ಯಾಣಕಗಳು ನೋಡುವಂತ ಮಾಡುವಂತ ಭಾಗ್ಯ ನಮ್ಮ ಆತ್ಮಾಗ ಸಿಗುತ್ತೈತಿ ಅನ್ನೋ ಸದ್ಭಾವನೆ. ಯಾವ ಪ್ರಕಾರ ಒಂದು ಬೀಜದೊಳಗ ವೃಕ್ಷ ಐತಿ, ಅದನ್ನ ಹೊಲದಾಗ ಬಿತ್ರ ಹೆಂಗ ನಾವು ವೃಕ್ಷ ಪಡ್ಕೋಬಹುದು, ಹಂಗೆ ಇವತ್ತು ಪಂಚ ಕಲ್ಯಾಣಕಗಳ ಮಾಧ್ಯಮದಿಂದ ಜೈನ ಪ್ರತಿಮೆಗಳ ಪ್ರತಿಷ್ಠಾಪನಾ ಮಾಡೋದ್ರಿಂದ ಜೈನ ಧರ್ಮದ ಪ್ರಾಚೀನತೆ ಏನು ಐತೆ ಅನ್ನೋದನ್ನ ನಾವು ಇತಿಹಾಸಕ್ಕೆ ಸಾಕ್ಷಿ ಆಗ್ಬಹುದು. ಅನಂತ ಹೇಳಿ ಹಡಪ್ಪ ಮೊಂಜೋದಾರ ಕಾಲದಾಗ ಇರ್ತಕ್ಕಂಥ ಆದಿನಾಥ ಪ್ರತಿಮಾ ಸಿಕ್ತ ಅಂದ ಬಳಿಕ ನಮ್ಮ ಜೈನ ಧರ್ಮ ಎಷ್ಟು ಪ್ರಸಿದ್ಧ ಎಷ್ಟು ಪ್ರಾಚೀನತೆ ಅನ್ನಕ ಸಾಕ್ಷಿ ಆಯ್ತು. ಹಂಗ ಇವತ್ತು ನಾವು ಪಂಚಕಲ್ಯಾಣಗಳ ಮಾಧ್ಯಮದಿಂದ ಹಜಾರೋ ಲಾಖೋ ಕರೋಡೋ ಮೂರ್ತಿ ಮಾಡಿಟ್ಟಿವಂದ್ರ, ಮಂದಿರಗಳು ಮಾಡಿಟ್ಟಿವಂದ್ರ ನಾವು ಇರಂಗಿಲ್ಲ, ನೀವ್ ಇರಂಗಿಲ್ಲ, ಹುಟ್ಟಿದಾರ ಒಂದು ಸಹಾಯಕ ಬೇಕು. ಆದ್ರ ಜೈನ ಧರ್ಮ ಅನಾದಿ ಕಾಲದಿಂದ ಐತತಿ ಹೇಳಾಕ ಅವು ಪಂಚಕಲ್ಯಾಣಗಳು ಸಾಕ್ಷಿ ಆಗ್ತಾವೋ, ಆ ಪ್ರತಿಮಾಗಳು ಸಾಕ್ಷಿ ಆಗ್ತಾವೋ ಅನ್ನೋದ್ರಿಂದ ವರ್ತಮಾನ ಕಾಲದಲ್ಲಿ ಪಂಚಕಲ್ಯಾಣಕಗಳ ಅವಶ್ಯಕತೆ ಐತಿ. ಎದರ ಸಲುವಾಗಿ? ಇತಿಹಾಸ ಉಳಿಸೋ ಸಲುವಾಗಿ, ವರ್ತಮಾನದ ನಮ್ಮಂತರು ಕಲ್ಯಾಣ ಮಾಡ್ಕೋ ಸಲುವಾಗಿ. ಇನ್ನೊಂದೇನು, ಪಂಚಕಲ್ಯಾಣ ಮಾಡಬೇಕಾದ್ರೆ ಕೋಟಿಗಟ್ಟಲೆ ಶ್ರಾವಕರಿದ್ರ ಪಂಚಕಲ್ಯಾಣ ಆಗೋದಿಲ್ಲ. ಒಬ್ಬರಾದ್ರೂ ದಿಗಂಬರ್ ಮುನಿರಾಜ್ ಬೇಕು. ಮುನಿ ಇರ್ಲಾರ್ದ ಪಂಚಕಲ್ಯಾಣ ಪ್ರತಿಷ್ಠೆ ಆಗೋದಿಲ್ಲ. ಅಂದ್ರೆ ಪಂಚಕಲ್ಯಾಣ ಮಾಧ್ಯಮದಿಂದ ಸಾಧುಗಳನ್ನ ನೀವು ನಿವೇದನ ಮಾಡ್ಕೊಂಡ ಕರ್ಕೊಂಡ್ ಬಂದ್ರಿ, ಚತುರ್ವಿಧ ಸಂಘದ ಸಾನ್ನಿಧ್ಯವೊಳಗ ಪಂಚಕಲ್ಯಾಣ ಮಾಡ್ರಿ ಅಂದ್ರ ಆ ಕಲ್ಯಾಣ ಅರ್ಥಾರ್ಥ ಪಾಷಾಣದ ಕಲ್ಯಾಣ ಜೊತೆಗೆ ಧಾತುದ ಮೂರ್ತಿದ ಕಲ್ಯಾಣ ಜೊತೆಗೆ ಬರ್ತಕ್ಕಂಥ ಸಹಸ್ರ ಭಕ್ತರದ ಕಲ್ಯಾಣ ಮಾರ್ಗ ಸಿಗ್ತದ, ಮೋಕ್ಷ ಮಾರ್ಗ ಪ್ರಶಸ್ತ ಆಗ್ತದ, ಸತ್ಯ ಧರ್ಮದ ಪರಿಚಯ ಆಗ್ತದ ಅನ್ನೋದ್ರಿಂದ ಪಂಚಕಲ್ಯಾಣಕ ಮಾಡೋದು ಅತ್ಯವಶ್ಯಕದ. ಗೊತ್ತಾಯ್ತಲ್ಲ?